ಖ್ಯಾತ ಯೂಟ್ಯೂಬರ್ ಸಮೀರ್ ಎಂಡಿ ಅನ್ನ ಪೊಲೀಸರು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಅವರ ಮನೆಯ ಸುತ್ತಮುತ್ತಲೂ ಕೂಡ ಕಾವಲರು. ಆದ್ರೆ ಸಮೀರ್ ಎಂಡಿ ಯಾರಿಗೂ ಕೂಡ ಕೈಗೆ ಸಿಕ್ಕಿರಲಿಲ್ಲ. ಯಾಕಂತ ಹೇಳಿದ್ರೆ ಸಮೀರ್ ಎಂಡಿ ಅವರು ಆಗಸ್ಟ್ 19ನೇ ತಾರೀಕು ತಮ್ಮ ಜಾಮೀನು ಅರ್ಜಿಯನ್ನ ಕೋರ್ಟಿಗೆ ಸಲ್ಲಿಕೆಯನ್ನ ಮಾಡಿದ್ರು. ಆದ್ರೆ ಇವತ್ತಿನವರೆಗೂ ಅಂದ್ರೆ 4 ಗಂಟೆವರೆಗೂ ಕೂಡ ನ್ಯಾಯಾಲಯದಲ್ಲಿ ಅದರ ಬಗ್ಗೆ ಯಾವುದೇ ಮಾಹಿತಿ ಬರದೇ ಇರೋ ಕಾರಣದಿಂದಾಗಿ ಪೊಲೀಸರು ಸಮೀರ್ ಎಂಡಿ ಅವರ ಮನೆಯನ್ನ ಸುತ್ತುವರೆದಿದ್ರು. ಸಮೀರ್ ಎಂಡಿಯನ್ನ ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಅರೆಸ್ಟ್ ಮಾಡಲೇಬೇಕು ಅಂತ ಹೇಳಿ. ಆದ್ರೆ ಸಮೀರ್ ಎಂಡಿ ಮನೆ ಒಳಗೆ ಸಿಗ್ಲಿಲ್ಲ. ಮನೆಯ ಸುತ್ತಲೂ ಕೂಡ ಪೊಲೀಸರು ಅಟ್ಯಾಕ್ ಅನ್ನ ಮಾಡಿದ್ರು. ಆದ್ರೆ ಮನೆ ಒಳಗೆ ತೆಗೆದು ನೋಡಿದ್ರೆ ಸಮೀರ್ ಎಂಡಿ ಅಲ್ಲಿ ಇರ್ಲಿಲ್ಲ. ಯಾರಿಗೂ ಕೂಡ ಕಾಣಿಸ್ದೆ ಸಮೀರ್ ಎಂಡಿ ಅವರು ಎಲ್ಲೋ ಹೋಗ್ಬಿಟ್ಟಿದ್ರು. ಸೊ ಎಲ್ಲಾ ನ್ಯೂಸ್ ಅಲ್ಲೂ ಕೂಡ ಸಮೀರ್ ಎಂಡಿ ಎಸ್ಕೇಪ್ ಅಂತಾನೂ ಕೂಡ ಬರ್ತಿತ್ತು. ಆದ್ರೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅರೆಸ್ಟ್ ಆದ್ರು. ಅವರನ್ನ ಈಗಾಗಲೇ ಕೂಡ ವಿಚಾರಣೆಗೆ ಕರ್ಕೊಂಡು ಕೂಡ ಹೋಗಲಾಗಿದೆ. ಸಮೀರು ಕೂಡ ಇವತ್ತು ಅರೆಸ್ಟ್ ಆಗ್ತಾನೆ ಅಂತ ಅನ್ಕೊಂಡಿದ್ರು. ಬಟ್ ನ್ಯಾಯಾಲಯದಲ್ಲಿ ಅರ್ಜಿ ಸಲ್ಲಿಸಿದ ಸಮೀರ್ ಎಂಡಿಗೆ ಒಂದು ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಸಮೀರ್ ಎಂಡಿ ಅವ್ರನ್ನ ಯಾರೂ ಕೂಡ ಈಗ ಅರೆಸ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಮಂಗಳೂರು ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಈ ಆದೇಶ ಹೊರ ಬಂದಿದೆ. ಅದರಿಂದಾಗಿ ಈಗ ಸಮೀರ್ ಎಂಡಿ ಅವರು ಹಾಯಾಗಿ ಹೊರಗಡೆ ಓಡಾಡ್ಕೊಂಡಿರ್ಬೋದು. ಯಾವುದೇ ಪೊಲೀಸರಾಗಿರ್ಬೋದು, ಇನ್ನಿತರ ಯಾರೇ ಆಗಿರ್ಬೋದು, ಸಮೀರ್ ಎಂಡಿ ಅವರನ್ನ ಅರೆಸ್ಟ್ ಮಾಡುವಂತೆ ಇಲ್ಲ. ಸೊ ಸಮೀರ್ ಎಂಡಿ ಅವರು ಆಗಸ್ಟ್ 19ನೇ ತಾರೀಕು ನ್ಯಾಯಾಲಯಕ್ಕೆ ಅರ್ಜಿನ ಸಲ್ಲಿಸಿದ್ರು, ಜಾಮೀನು ಬೇಕು ಅಂತ ಹೇಳಿ. ಸೊ ಅದರಿಂದಾಗಿ ಇವತ್ತು ನ್ಯಾಯಾಲಯದಲ್ಲಿ ಸಮೀರ್ ಎಂಡಿ ಪರ ಜಾಮೀನು ಮಂಜೂರಾಗಿದೆ. ಎಲ್ಲಾ ಪೊಲೀಸರಿಗೂ ಕೂಡ ಈ ಒಂದು ನೋಟಿಸ್ ಹೋಗಿರುತ್ತೆ. ಅದರಿಂದಾಗಿ ಸಮೀರ್ ಎಂಡಿ ಅವರು ಇನ್ನಿತರ ಯಾವುದೇ ವಿಚಾರಗಳಲ್ಲಿ ಅವರನ್ನ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಹೇಳಲಾಗಿದೆ.